ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹೂ ಕೊಡೋದಕ್ಕೆ ಅಂತ ತಾರಾ ಆಫೀಸ್ಗೆ ಮೀನಾ ಹೋದಾಗ ಮಂಜಾ ಅಲ್ಲಿಗೆ ಬರ್ತಾನೆ. ಆಗ ಮಂಜಾ ಮೀನನ್ ಕರ್ಕೊಂಡು ಹೋಗಿ ತಾರಾಕ್ ಪರಿಚಯ ಮಾಡಿಸ್ತಾನೆ. ತಾರಾನ ಮೀನಾ ನಮಸ್ಕಾರ ಮೇಡಮ್ ಅಂತ ಹೇಳಿದಾಗ, ಇಲ್ಲ ತಾರಾ ಅಂತಾನೆ ಕರೀರಿ ಸಾಕು, ಹಾಗೆ ನಾನು ನಿಮ್ಮನ್ನ ಅಕ್ಕ ಅಂತ ಕರಿಬೋದಾ ಅಂತ ಹೇಳಿ ತಾರಾ ಕೇಳಿದಾಗ, ಕರೀರಿ ಪರವಾಗಿಲ್ಲ ಅಂತ ಹೇಳಿ ಮೀನಾ ಖುಷಿಯಾಗಿ ಒಪ್ಕೋತಾಳೆ. ಈ ಕಡೆ ಸೂರ್ಯ ಮೀನಾ ಊಟಕ್ಕೆ ಅಂತ ಒಂದು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿಗೆ ತಾರಾ ಮತ್ತೆ ಮಂಜಾ ಕೂಡ ಬಂದಿರ್ತಾರೆ. ತಾರಾ ಅಲ್ಲಿಗೆ ಬಂದಾಗ ಸೂರ್ಯನ್ಗೆ ಒಂದು ರೀತಿ ಸಂಕಟ ಆಗ್ತಿರುತ್ತೆ. ಹಾಗಾಗಿ ಎಲ್ಲ ಕಡೆ ತಿರುಗಿ ನೋಡ್ತಿರ್ತಾನೆ. ಆಗ ಮೀನಾ ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ, ಏನೋ ಗೊತ್ತಿಲ್ಲಮ್ಮ, ನನ್ನವ್ರು ಯಾರೋ ಇಲ್ಲಿರೋ ಥರ ಫೀಲ್ ಆಗ್ತಿದೆ ನನಗೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ನಂತರ ಸೂರ್ಯ ಮೀನಾ ಊಟ ಆರ್ಡರ್ ಮಾಡಿದಾಗ ಹಿಂದೆನೆ ಮಂಜಾ ಮತ್ತೆ ತಾರಾ ಕೂತಿರ್ತಾರೆ. ಆಗ ವೇಟರ್ ಊಟ ತಗೊಂಡು ಬಂದು ಸೂರ್ಯನ ಟೇಬಲ್ ಕೊಟ್ಟಾಗ, ಅಯ್ಯೋ ಶಿವನೇ, ಏನಿದು ನೀರ್ಗಿರಿಡೋ ಅಂತ ಅಭ್ಯಾಸ ಇಲ್ವೇ, ಒಂದು 4 ಲೀಟರ್ ನೀರು ತಗೊಂಡು ಬಂದು ಇಲ್ಲಿ ಬಡೀರಿ ಅಂತ ಸೂರ್ಯ ಹೇಳಿದಾಗ, ಸಾರಿ ಸರ್ ತರ್ತೀನಿ ಅಂತ ಹೇಳಿ ವೇಟರ್ ಹೋಗ್ತಾನೆ. ನಂತರ ವೇಟರ್ ನೀರು ಬದಲು ಜಾಮೂನ್ ತಗೊಂಡು ಬಂದು ಸೂರ್ಯನ ಟೇಬಲ್ ಕೊಟ್ಟಾಗ, ಅಣ್ಣ ಇದನ್ನ ನಾವು ಆರ್ಡರ್ ಮಾಡಲೇ ಇಲ್ವಲ್ಲ, ನಾವು ಕೇಳಿದ್ದು ನೀರು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸಾರಿ ಮೇಡಮ್, ಆ ಟೇಬಲ್ ಅವ್ರು ಆರ್ಡರ್ ಮಾಡಿದ್ದು ಅಂತ ಹೇಳಿ ವೇಟರ್ ಜಾಮೂನ್ನ ತಗೊಂಡು ಹೋಗಿ ತಾರಾ ಟೇಬಲ್ ಕೊಟ್ಟಾಗ ಜಾಮೂನ್ನ ನೋಡಿ ಸೂರ್ಯನ್ಗೆ ತಾರಾ ನೆನಪಾಗ್ತಿರುತ್ತೆ. ಆಗ ಯಾರು ಜಾಮೂನ್ ಆರ್ಡರ್ ಮಾಡಿರೋದು, ಅವ್ರನ್ನ ನೋಡ್ಬೇಕಲ್ಲ ಅಂತ ಹೇಳಿ ಸೂರ್ಯ ಬೇಗ ಊಟ ಮುಗಿಸಿ ಎದ್ದು ನೋಡಿದಾಗ ತಾರಾ ಕೂತಿರೋದು ಗೊತ್ತಾಗುತ್ತೆ. ಯಾರಿರ್ಬೋದು, ಮುಖ ಕಾಣ್ತಿರವಲ್ಲ ಅಂತ ಹೇಳಿ ಸೂರ್ಯ ನೋಡ್ತಿರೋವಾಗ ಪಕ್ಕದಲ್ಲಿರೋ ಮಂಜಾ ಕಾಣಿಸ್ತಾನೆ. ಆಗ ಮೀನಾ ಮಂಜಾ ಇಲ್ಲ ಇದ್ದಾನ ಕಣೆ ಅಂತ ಹೇಳಿ ಸೂರ್ಯ ಮಂಜನ್ ಕರೆದಾಗ ಮಂಜಾ ಬಾವ ಅನ್ಕೊಂಡು ಸೂರ್ಯನ ಹತ್ರ ಬರ್ತಾನೆ. ನಂತರ ನಮ್ಮ ಬಾಸ್ ಜೊತೆ ಬಂದಿದ್ದೀನಿ ಬಾವ, ಅವ್ರು ಊಟ ಮಾಡೋಣ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ ಅಂತ ಮಂಜಾ ಹೇಳಿ ಸೂರ್ಯನ್ಗೂ ತಾರಾನ ಪರಿಚಯ ಮಾಡಿಸೋದಕ್ಕೆ ಅಂತ ತಾರಾನ ಮಂಜಾ ಕರೆದಾಗ ತಾರಾ ಅಲ್ಲಿಗೆ ಬರ್ತಾಳೆ. ಆಗ ಸೂರ್ಯನ್ಗೆ ತಾರಾ ನೋಡಿ ಒಂಥರ ಖುಷಿ ದುಃಖ ಎರಡೂ ಆಗ್ತಿರುತ್ತೆ. ಇವರೇ ನಮ್ಮ ಬಾಸ್ ತಾರಾ ಅಂತ ಬಾವ ಅಂತ ಹೇಳಿ ಮಂಜಾ ಪರಿಚಯ ಮಾಡಿಸಿದಾಗ, ಇವಳೇ ನನ್ನ ತಂಗಿ ತಾರಾ ಇರ್ಬೋದಾ ಅಂತ ಹೇಳಿ ಸೂರ್ಯನ್ಗೆ ತುಂಬಾನೇ ಫೀಲ್ ಆಗ್ತಿರುತ್ತೆ. ಈ ಕಡೆ ತಾರಾ ಕೂಡ ಹೇಳ್ಕೊಳಕ್ಕಾಗದೇ ಇರೋಂಥ ಸಂಕಟ ಆಗ್ತಿರುತ್ತೆ. ಇವ್ರನ್ನ ಎಲ್ಲ ನೋಡಿದಿರಲ್ಲ ಅಂತ ಹೇಳಿ ಸೂರ್ಯನೇ ನೋಡ್ಕೊಂಡು ತಾರಾ ಶಾಕಲ್ಲಿ ನಿಂತಿರ್ತಾಳೆ. ಆಗ ಮಂಜಾ, ತಾರಾ ಇವರೇ ನಮ್ಮ ಬಾವ, ನಾನು ಅವತ್ತು ಹೇಳಿದ್ನಲ್ಲ ಅದು ಇವರೇನೆ, ಇವರಿಂದನೇ ನಾನು ಇವತ್ತು ಹೀಗಿರೋದು ಅಂತ ಹೇಳಿ ಸೂರ್ಯನ ತಾರಾಕ್ ಪರಿಚಯ ಮಾಡಿಸ್ತಾನೆ. ಆಗ ಸೂರ್ಯ ತಾರಾನೇ ನೋಡ್ತಿರೋವಾಗ ಅಷ್ಟರಲ್ಲಿ ತಾರಾಕ್ ಫೋನ್ ಬಂದು ಅರ್ಜೆಂಟಾಗಿ ಹೋಗ್ಬೇಕು ಮಂಜು, ಹೋಗೋಣ ಅಂತ ಹೇಳಿ ಹೋಗ್ತಿರೋವಾಗ ಸೂರ್ಯನ್ಗೆ ಏನೋ ಕಳ್ಕೊಂಡ ಹಾಗೆ ಫೀಲ್ ಆಗ್ತಿರುತ್ತೆ. ಏನೋ ಒಂದು ರೀತಿ ಸಂಕಟ ಮಾಡ್ಕೊಂಡೆ ತಾರಾ ನೋಡ್ತಿರ್ತಾನೆ. ಆಗ ಮೀನಾ ಬಂದು ಯಾಕ್ರಿ ಏನ್ರಿ ಆಯ್ತು ಅಂತ ಹೇಳಿದಾಗ, ಆ ಹುಡುಗಿ ಹೆಸರು ತಾರಾ ಅಂತೆ ಕಣೆ ಮೀನಾ, ಅವಳನ್ನ ನೋಡ್ತಿದ್ರೆ ನಮ್ಮ ತಾರಾ ಅಂತಾನೆ ನನ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ರೀ ಇವರು ನಮ್ಮ ತಾರಾ ಅಲ್ಲ ರೀ, ನಾನೊಂದ್ಸಲ ಡೆಕೋರೇಷನ್ಗೆ ಅಂತ ಫೈನಾನ್ಷಿಯಲ್ ಹತ್ರ ದುಡ್ಡು ತಗೊಂಡಿದ್ನಲ್ಲ, ಅವ್ರ ಮಗಳು ಇವರು, ಮಂಜಾ ಇವ್ರ ಆಫೀಸಲ್ಲೇ ಕೆಲಸ ಮಾಡೋದು ಅಂತ ಮೀನಾ ಹೇಳ್ತಾಳೆ. ಆದ್ರೂ ಕೂಡ ಸೂರ್ಯ ಒಂದ್ ರೀತಿ ಡೌಟಲ್ಲೇ ನೋಡ್ತಿರ್ತಾನೆ. ಈ ಕಡೆ ಸೂರ್ಯ ಮೀನಾಗೆ ರೂಮ್ ಬಿಟ್ಕೊಡು ಅಂತ ರಂಗನಾಥ್ ಅವರು ಮನೋಜನ್ಗೆ ಹೇಳಿರ್ತಾರೆ. ಆಗ ಸೂರ್ಯ ತನ್ನ ಹಾಸಿಗೆನ ಮನೋಜನ್ ರೂಮ್ಗೆ ಶಿಫ್ಟ್ ಮಾಡ್ತಿರೋವಾಗ ಇದನ್ನ ನೋಡಿ ಶಾಂತಿ ಉರ್ಕೋತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ರೀ ಖಂಡಿತವಾಗ್ಲೂ ಮನೋಜನ್ ರೂಮ್ನ ಬದಲಾಯಿಸ್ಬೇಕಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ನೋಡೇ ಶಾಂತಿ, ಮಾತಾಡೋದ್ರ ಬಗ್ಗೆನೇ ಮತ್ತೆ ಮಾತಾಡಿ ನನಗೆ ಕೋಪ ಬರ್ಸ್ಬೇಡ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಅದು ಹಾಗಲ್ಲ ರೀ, ಅವನು ಚೆನ್ನಾಗಿ ಓದಿದ್ರೆ ಅವನಿಗೂ ಮರ್ಯಾದೆ ಎಲ್ಲ ಕೊಟ್ಟು ಅವನಿಗೆ ಅಂತ ಕೆಲ್ಸಕ್ಕೆ ಹೋಗಿರೋ ಜಾಗದಲ್ಲಿ ಸಪ್ರೇಟಾಗಿ ರೂಮ್ ಕೊಟ್ಟು ಅವನಿಗೆ ಗೌರವ ಕೊಡ್ತಿದ್ರು. ಆದ್ರೆ ಏನು ಮಾಡೋದು, ನಿಮ್ಮ ಮಗ ಓದ್ಲೇ ಇಲ್ವಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಆದ್ರೆ ನಿನ್ ಮಗ ಓದವನಲ್ಲ 5 ಡಿಗ್ರಿನ, ಏನ್ ಕಿತ್ತು ಗುಡ್ಡೆ ಹಾಕಿರೋದು, ಬರೀ ಸಾಲ ಮಾಡ್ಕೊಂಡವ್ನು ಅಷ್ಟೇನೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ನೋಡಿ, ನೀವು ಹಂಗೆಲ್ಲ ಹೇಳ್ಬೇಡಿ, ಸೂರ್ಯ ಓದಿಲ್ಲ, ಆದ್ರೆ ನನ್ನ ಮಗ ಚೆನ್ನಾಗಿ ಓದಿದ್ದಾನೆ, ಓದಿರೋರಿಗೆ ರೂಮ್ ಕೊಡ್ಬೇಕು ರೀ, ಇವ್ರಂತ ಓದದೇ ಇರೋನ್ಗೆ ರೂಮ್ ಎಲ್ಲ ಏನೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ನೋಡು ನನಗೆ ಮತ್ತೆ ಕೋಪ ಬರ್ಸ್ಬೇಡ ಅಂತ ಹೇಳಿ ರಂಗನಾಥ್ ಅವ್ರು ಬೈತಿರ್ತಾರೆ. ಆಗ ಅಯ್ಯೋ ಹೋಗ್ಲಿ ಬಿಡು ಅಪ್ಪಯ್ಯ, ಇದೇ ನನ್ಗೇನು ಹೊಸದಾ, ಸಕ್ಕರೆ ಯಾವಾಗಲೂ ಇದನ್ನೇ ತಾನೇ ಹೇಳೋದು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ನೋಡಿ ಶಾಂತಿ, ನಾನು ಯಾವಾಗಲೂ ನಿನ್ಗೆ ಹೇಳ್ತಾನೆ ಇರ್ತೀನಿ, ಗಂಡು ಮಕ್ಕಳಾಗ್ಲಿ ಸೊಸೆದಿರಾಗ್ಲಿ ಎಲ್ರೂ ಒಂದೇ ಸಮನಾಗಿ ನೋಡು ಅಂತ, ಆದ್ರೆ ನಿನ್ಗಿನ್ನೂ ಅಂತ ಬುದ್ಧಿನೇ ಬರ್ಲಿಲ್ವಲ್ಲೇ, ಥೂ ಬಂಡು ಜನ್ಮ ನಿಂದು, ಮನೋಜು ಮಾತ್ರ ನಿನ್ ಮಗನೇನೆ, ಇವನು ನಿನ್ ಮಗ ಅಲ್ವೇನೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ ಸೂರ್ಯ ಶಾಂತಿನೇ ನೋಡ್ತಿರ್ತಾನೆ. ಅಯ್ಯೋ ಇವನ್ ಬಗ್ಗೆ ಹೇಳ್ಕೊಂಡು ಹೆಮ್ಮೆ ಪಡೋಂಥ ಕೆಲಸ ಇವನೇನು ಮಾಡ್ಲೇ ಇಲ್ವಲ್ಲ ಅಂತ ಹೇಳಿ ಶಾಂತಿ ಹೇಳಿದಾಗ, ನಿನ್ ಕಣ್ಗೆ ಏನು ಕಾಣಿಸ್ಲಿಲ್ಲ ಅಂತ ಹೇಳು, ಅವನು ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾನೆ, ಅವನು ಇದುವರೆಗೂ ಈ ಮನೆಗೆ ಒಳ್ಳೇದನ್ನೇ ಮಾಡಿದನ್ ಕಡೆ, ಅವನು ಒಳ್ಳೆ ಮನಸ್ಸು ನಿನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇಲ್ಲ ಅಷ್ಟೇನೆ. ನೀನ್ ಹೇಳ್ದಂಗೆ ಒಂದು ಆಫೀಸಲ್ಲಿ ಕೆಲಸಕ್ಕೆ ಅಂತ ಹೋದ್ರೆ ಓದಿರೋರು ಓದದೇ ಇರೋರು ಅಂತ ವ್ಯತ್ಯಾಸ ನೋಡ್ಬೋದು, ಆದ್ರೆ ತಂದೆ ತಾಯಿಯಾಗಿ ನಾವು ಆ ಕೆಲಸ ಮಾಡ್ಬೋದೇನೆ. ನೀನ್ ಈ ರೀತಿ ಮಾತಾಡ್ಬೇಕಾದ್ರೆ ಸೂರ್ಯನ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ ಯಾವತ್ತಾದ್ರೂ ನಿನ್ಗೆ ಅನ್ಸಿದ್ಯಾ, ಅದ್ರ ಬಗ್ಗೆ ನಿನ್ಗೆ ಸ್ವಲ್ಪನೂ ಯೋಚನೆನೇ ಇಲ್ವಾ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಹೋಗ್ಲಿ ಬಿಡು ಅಪ್ಪಯ್ಯ, ಇದೇನು ಹೊಸದ ಅಭ್ಯಾಸ ಆಗ್ಬಿಟ್ಟಿದೆ, ಆದ್ರೂ ಯಾವಾಗಾದ್ರೂ ಒಂದ್ಸಲಿ ಸಕ್ಕರೆ ನನ್ಗೆ ಏನು ಹೇಳ್ತಾ ಇದ್ದಾಗ ಏನಪ್ಪ ಇವರು ಏನು ಹೇಳಲೇ ಇಲ್ವಲ್ಲ ಅಂತ ನನ್ಗೆ ಅನ್ಸುತ್ತೆ ಅಪ್ಪಯ್ಯ, ಅವ್ರು ಹಿಂಗೆ ಮಾತಾಡ್ಲಿ ಬಿಡಪ್ಪಯ್ಯ, ನನಗೂ ಒಂದ್ ರೀತಿ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ, ಯಾವುದೋ ಒಂದ್ ರೀತಿಲಿ ಸಕ್ರಾಮ್ನವರು ನನ್ಗೆ ಬೈಕೊಂಡ್ರಾದ್ರೂ ನನ್ನ ನೆನ್ಸ್ಕೋತಾರಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಅದನ್ನ ಕೇಳಿ ಶಾಂತಿ ಮನ್ಸಿಗೆ ಒಂದ್ ರೀತಿ ಬೇಜಾರಾಗ್ತಿರುತ್ತೆ.
ಆಗ್ತಿರತ್ತೆ. ಆಗ ಸುಮ್ಮನೆ ಇರೋ ಸಾಕು, ಮನೋಜ ಈ ಥರ ಹಾಲಲ್ಲಿ ಮಲ್ಕೊಂಡ್ರೆ ಹೇಗೋ, AC ಕೂಡ ಇಲ್ಲ ಇಲ್ಲಿ, ಸರಿಯಾಗಿ ಫ್ಯಾನ್ ಕೂಡ ವರ್ಕ್ ಆಗೋದಿಲ್ಲ, ಸೊಳ್ಳೆ ಬೇರೆ ಕಚ್ಚುತ್ತೆ, ಅವ್ನಿಗೇನಾದ್ರೂ ಜ್ವರ ಗಿರ ಬಂದ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಶಾಂತಿ ಭಯಪಟ್ಕೊಂಡು ಹೇಳ್ತಿರೋವಾಗ, ಅವನಿಗೆ ಜ್ವರ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸಕ್ರೆ, ಆದರೆ ಇದನ್ನೆಲ್ಲ ನೆನೆಸ್ಕೊಂಡು ತಮಗೆ ಮಾತ್ರ ಜ್ವರ ಖಂಡಿತವಾಗ್ಲೂ ಬರುತ್ತೆ ಅನ್ನೋದು ಫುಲ್ ಗ್ಯಾರಂಟಿ ಆಗೋಯ್ತು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಅಪ್ಪ ನನ್ನ ಹಾಲಲ್ಲಿ ನಿದ್ದೆ ಬರಲ್ಲ ಅಪ್ಪ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಮಲಗ್ತಾ ಅಭ್ಯಾಸ ಆಗುತ್ತೆ ಬಿಡೋ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಅಲ್ಲೋ ಸೂರ್ಯ ಮೀನಾ ಇಬ್ರು ಹಾಲಲ್ಲಿ ತಾನೇ ಮಲಗ್ತಾ ಇದ್ದಿದ್ದು, ಅವ್ರಿಗೇನು ಅಭ್ಯಾಸ ಐತೇನೋ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಯಾಕೆ ಈ ಮಹಾರಾಣಿಗೆ ಮೊದಲಿಂದನೂ ಸಪ್ರೇಟ್ ರೂಮಲ್ಲಿ ಇದ್ದು ಅಭ್ಯಾಸ ಇದೆಯಾ, ಅವ್ರ ಮನೇಲಿ ಇರಬೇಕಾದ್ರೆ ಎಲ್ಲರೂ ಒಂದೇ ಜಾಗದಲ್ಲಿ ಹಾಲಲ್ಲಿ ತಾನೇ ಬಿದ್ಕೋತಾ ಇದ್ದಿದ್ದು ಅಂತ ಹೇಳಿ ಶಾಂತಿ ಹೀಯಾಳಿಸ್ ಮಾತಾಡ್ತಾಳೆ. ಹೇ ಶಾಂತಿ, ಯಾಕೆ ಈ ರೀತಿ ಹೀಯಾಳಿಸ್ ಮಾತಾಡ್ತೀಯಾ? ಹೌದು, ನೀನೇನು ದೊಡ್ಡ ಅರಮನೆಯಲ್ಲಿ ಬೆಳೆದಿದ್ದೇನೆ ಇಲ್ಲ ತಾನೇ, ಮಾತಿಗೆ ಮುಂಚೆ ಆ ಹುಡುಗಿನ ಬೈಲಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇರೋದಿಲ್ಲ ಅಲ್ವಾ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹೋಗ್ಲಿ ಬಿಡಿ ಮಾವ, ಇತ್ತೀಚೆಗೆ ನನಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಅಯ್ಯೋ ಮೀನಮ್ಮ, ನಾನು ಇವಾಗ ತಾನೇ ಇದನ್ನೇ ಹೇಳ್ತಾ ಇದ್ದೆ ಕಣೆ, ಸೇಮ್ ಫೀಲಿಂಗ್ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ನಂತರ ರೀ ಒಂದು ನಿಮಿಷ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಮೀನಾ ಕರೆದಾಗ, ಏನು ಹೇಳು ಇಲ್ಲೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಏನೋ ಮುಖ್ಯವಾದ ವಿಷಯ ಇರಬೇಕು, ಹೋಗಪ್ಪ ಸೂರ್ಯ ಅದೇನು ಕೇಳು ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಇರ್ಲಿ ಬಿಡಿ ಮಾವ, ಈ ವಿಷಯ ನಿಮಗೂ ಗೊತ್ತಾಗಬೇಕು, ಇವತ್ತು ನಾನು ರೋಹಿಣಿ ನೋಡಿದೆ ಅಂತ ಹೇಳಿ ಮೀನಾ ಹೇಳಿದಾಗ, ಓಹೋ ಇಬ್ರು ಇನ್ನೂ ಮೀಟ್ ಮಾಡ್ತಾನೆ ಇದ್ದೀರಾ, ಏನು ಮೀಟ್ ಮಾಡಿ ಇಬ್ರು ಏನು ಪ್ಲಾನ್ ಮಾಡಿದ್ರಿ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ, ಶಾಂತಿ ಮೊದಲು ಅವಳು ಏನು ಹೇಳ್ತಾಳೋ ಅದನ್ನ ಕೇಳೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ನಾನೇನೋ ಅವಳನ್ನ ಹುಡ್ಕೊಂಡು ಮೀಟ್ ಮಾಡಬೇಕು ಅಂತ ಹೋಗಿಲ್ಲ ಮಾವ, ಶ್ರುತಿ ರೆಸ್ಟೋರೆಂಟ್ಗೆ ಹೋಗಿ ಕೊಡೋಣ ಅಂತ ಹೋಗಿದ್ದೆ, ಆಗ ಅವಳು ಕೂಡ ಅಲ್ಲಿಗೆ ಬಂದಿದ್ಲು ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಓ ಹಾಗಾದ್ರೆ 3 ಜನ ಸೇರ್ಕೊಂಡಿದ್ದೀರಾ, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನು ಮನೆ ಹಾಳು ಪ್ಲಾನ್ ಮಾಡಿದ್ರಿ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಸಕ್ರೆ ಈ ಟಿವಿಲಿ ಆವಾಗ ಮೇನ್ ಎಪಿಸೋಡ್ ಇದ್ದಾಗ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಹಾಗೆ ಮಧ್ಯೆ ಮಧ್ಯೆ ಬರ್ತಾನೆ ಇರಬೇಡ, ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂತ ಹೇಳಿ, ಮೀನಾ ಅದೇನು ಹೇಳು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ರೀ ಕೃಷ್ಗೆ ಹುಷಾರಿಲ್ವಂತೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಯಾಕೆ ಏನಾಯ್ತು ಅವನಿಗೆ ಅಂತ ಸೂರ್ಯ ಕೇಳ್ತಾನೆ. ಅವನಿಗೇನಾದ್ರೆ ನಮ್ಗೇನೋ ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ನೋಡ ಪೆಂಗ್ಯ, ನಮಗೆ ಕೋಪ ಏನೇ ಇದ್ರು ಕೂಡ ಪೌಡರ್ ಮೇಲೆ ಹೊರತು ಹುಡುಗನ ಮೇಲೆ ಇಲ್ಲ ಕಣೋ, ಅವ್ನು ಇನ್ನೂ ಚಿಕ್ಕ ಹುಡುಗ ಅಂತ ಹೇಳಿ, ಏನೇ ಆಯ್ತು ಮೀನಾ ಕೃಷ್ಗೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅವನಿಗೆ ನಿನ್ನೆಯಿಂದ ಜ್ವರ ಅಂತೇರಿ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ಕೊಡಿಸಿದ್ರು ಕೂಡ ಅವ್ನಿಗೆ ಜ್ವರ ಇನ್ನೂ ಕಮ್ಮಿನೇ ಆಗ್ತಿಲ್ವಂತೆ, ಅವನು ಪದೇ ನಮ್ಮಿಬ್ಬರ ಹೆಸರನ್ನ ಹೇಳ್ಕೊಂಡು ಕನ್ವರ್ಸ್ತಿದ್ದಾನಂತೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಏನು ನಿಮ್ಮ ಹೆಸರನ್ನ ಕನ್ವರ್ಸ್ತಾ ಇದ್ದಾನಂತ, ಏನು ನಿಮ್ಮ ಹೆಸರೇನು ಮಂತ್ರನ, ನಿಮ್ಮ ಹೆಸರನ್ನ ಜಪ ಮಾಡೋದಕ್ಕೆ ಅಂತ ಹೇಳಿ ಶಾಂತಿ ಹೀಯಾಳಿಸ್ತಿರ್ತಾಳೆ. ಶಾಂತಿ ಸುಮ್ಮನಿರೆ ಸ್ವಲ್ಪ ಹೊತ್ತು, ಯಾವಾಗ ನೋಡಿದ್ರು ವಟ ಅಂತಾನೆ ಇರ್ತೀಯಲ್ಲ ಅಂತ ಹೇಳಿ, ಏನಮ್ಮ ಮೀನಾ ಅವನ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ವಾ ಅವಳು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಕರ್ಕೊಂಡು ಹೋಗಿದ್ದಾರಮ್ಮವ, ಆದರೆ ಅವನಿಗೆ ಜ್ವರನೇ ಕಡಿಮೆ ಆಗ್ತಿಲ್ವಂತೆ, ನಮ್ಮ ಹೆಸರನ್ನ ಹೇಳ್ತಾನೆ ಇದ್ದಾನಂತೆ, ನಮ್ಮನ್ನು ನೋಡ್ಬೇಕು ಅಂತ ಅವನಿಗೆ ತುಂಬಾನೇ ಆಸೆ ಆಗಿದೆಯಂತೆ, ಒಂದ್ಸಲಿ ಬಂದು ಅವನ್ನ ನೋಡೋಕ್ಕಾಗುತ್ತಾ ಅಂತ ರೋಹಿಣಿ ಕೇಳ್ತಾ ಇದ್ಲು ಮಾವ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ನೀನೇನು ಹೇಳಿದೆ ಅಂತ ಸೂರ್ಯ ಕೇಳ್ತಿರೋವಾಗ, ನಾನು ಏನು ಅಂತ ಹೇಳಿರಿ, ನಿಮ್ಮನ್ನು ಕೇಳಿದೆ ನಾನು ಹೇಗೆ ಉತ್ತರ ಕೊಡ್ಲಿ ಹೇಳಿ ಅಂತ ಹೇಳಿ ಮೀನಾ ಕೇಳ್ತಾಳೆ. ಇದ್ರಲ್ಲಿ ಹೇಳೋದಕ್ಕೆ ಏನೇ ಇದೆ, ನಿನ್ನ ಕೆಲಸ ಏನಿದೆ ಹೇಳು, ಹೂ ಕಟ್ಟೋದು ತಾನೆ, ಹೂ ಕಟ್ಟದ್ನ ಮಾರದ್ನ ಮನೆಗೆ ಬಂದ ಮನೆ ಕೆಲಸ ಮಾಡದ್ನ ಇಷ್ಟರಲ್ಲೇ ಇರ್ಬೇಕು ನೀನು, ಅದನ್ನ ಬಿಟ್ಟು ಯಾವನ್ಗೋ ಹುಟ್ಟಿರೋನ್ನ ನೀನ್ ಯಾಕೆ ಹೋಗಿ ನೋಡ್ಬೇಕು ಅಂತ ಹೇಳಿ ಶಾಂತಿ ಬೈದಿರ್ತಾಳೆ. ಆಗ ಕೃಷ್ಣ ನೆನ್ಸ್ಕೊಂಡ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ರೀ, ಪಾಪ ರೀ ಅವನು ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಅವನಿಗೆ ಅಯ್ಯೋ ಪಾಪ ಅನ್ನೋದಕ್ಕೆ ಅವನಿಗೂ ನಮಗೂ ಏನೇ ಸಂಬಂಧ ಇದೆ, ಅವ್ನಿಗೇನಾದ್ರೆ ನಿನ್ಗೇನಾಯ್ತು ನೋಡ, ಇವಾಗಲೇ ಹೇಳ್ತಾ ಇದ್ದೀನಿ ಕೇಳು, ಆ ಮನೆ ಹಾಳಿ ಇರೋ ಜಾಗಕ್ಕೆ ನೀನು ಹೋಗ್ಲೇಬಾರ್ದು, ಅವಳ ಹತ್ರ ಮಾತಾಡ್ಲೂಬಾರ್ದು ಅಂತ ಶಾಂತಿ ಹೇಳ್ತಿರೋವಾಗ, ಅಮ್ಮ ಅವಳು ಕಾರಣ ಇಲ್ಲದೆ ಇದನ್ನೆಲ್ಲ ಮಾಡೋಳಲ್ಲಮ್ಮ, ಬೇರೆ ಏನೋ ಪ್ಲಾನ್ ಮಾಡ್ಕೊಂಡೆ ಅಲ್ಲಿಗೆ ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಇವರಿಬ್ಬರನ್ನ ಮನೆ ಕರೆಸ್ತಾ ಇದ್ದಾಳೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಅದಕ್ಕೆ ಸೂರ್ಯ ಮೀನಾ ಇಬ್ರು ಯೋಚನೆ ಮಾಡ್ತಾ, ಅಪ್ಪಯ್ಯ ಇದ್ರ ಬಗ್ಗೆ ನೀನೇನು ಹೇಳ್ತೀಯ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ನಾನೇ ಹೇಳಾಯ್ತಲ್ಲ, ಇನ್ನೇನೋ ನಿಮ್ಮ ಅಪ್ಪನ ಕೇಳೋದು, ಅಲ್ಲ ಏನೋ ನೀವೇ ಹೆತ್ತಿರೋ ಮಗನ ಥರ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ ನಿಮಗೆ, ಆ ಕುಳ್ಪಿಶಾಚಿ ಈ ಮನೇಲಿ ಇರೋವರೆಗೂ ಅವ್ರ ಅಮ್ಮನ ಥರನೇ ಅವನು ತುಂಬಾನೇ ನೋವು ಕೊಟ್ಟಿದ್ದಾನೆ, ತೊಂದರೆ ಕೊಟ್ಟಿದ್ದಾನೆ, ಸುಳ್ಳು ಹೇಳಿದ್ದಾನೆ, ಅವನನ್ನು ನೋಡೋದಕ್ಕೆ ನೀವು ಯಾರು ಹೋಗಬಾರ್ದು ಅಷ್ಟೇನೆ ಅಂತ ಹೇಳಿ ಶಾಂತಿ ಹೇಳಿದಾಗ, ಅಪ್ಪಯ್ಯ ಹೇಳು ಅಪ್ಪಯ್ಯ ನೀನೇನು ಹೇಳ್ತೀಯ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನೋಡಪ್ಪ ರೋಹಿಣಿನ ನಂಬೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವಳು ಅಂತ ದೊಡ್ಡ ಸುಳ್ಳುಗಳನ್ನೆಲ್ಲ ಹೇಳಿದಾಳೆ, ನಿಜವಾಗ್ಲೂ ಕೃಷ್ಗೆ ಹುಷಾರಿದೆಯೋ ಇಲ್ವೋ ಅದು ನಮಗೆ ಗೊತ್ತಾಗ್ತಿಲ್ಲ, ಅಕಸ್ಮಾತ್ ಅವನಿಗೆ ಹುಷಾರಿಲ್ಲ ಅಂತಂದ್ರೂ ಕೂಡ ನಿಮ್ಮಿಬ್ಬರ ಹೆಸರನ್ನ ಅವ್ನು ಕನ್ವರ್ಸ್ತಾ ಇದ್ದಾನೆ ಅಂತಂದ್ರೆ ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತಾನೆ ಅರ್ಥ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಹೌದಪ್ಪ ನಾನು ಇದನ್ನೇ ಹೇಳ್ತಾ ಇರೋದು, ಅವಳೇನೋ ಪ್ಲಾನ್ ಮಾಡ್ಕೊಂಡೆ ಇವರಿಬ್ಬರನ್ನ ಮನೆಗೆ ಕರೆಸ್ತಾ ಇದ್ದಾಳೆ ಅಂತ ಹೇಳಿ ಮನೋಜ ಹೇಳ್ತಾನೆ. ನಂತರ ಸೂರ್ಯ, ನನ್ಗೇನೋ ನೀವು ಅಲ್ಲಿಗೆ ಹೋಗ್ತಾ ಇದ್ರೇನೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಕಣಪ್ಪ, ಕೃಷ್ಣನ್ ನೆನ್ಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ, ಅವನನ್ನು ನೋಡೋದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ ಅಂತ ಯೋಚನೆ ಮಾಡೋಣ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ರೀ ಆ ಕುಳ್ಪಿಶಾಚನ ನೀವು ಯಾಕ್ರಿ ನೋಡಬೇಕು ಅಂತ ಶಾಂತಿ ಕೇಳ್ತಾಳೆ. ಶಾಂತಿ ಅವನು ಇನ್ನೂ ಚಿಕ್ಕ ಹುಡುಗ ಕಣೆ, ಏನೋ ಅರಿದಿರೋ ವಯಸ್ಸು, ಆ ರೋಹಿಣಿ ಅವನ್ನ ಮುಂದೆ ಇಟ್ಕೊಂಡು ಅವನಿಗೆ ಸುಳ್ಳು ಹೇಳೋದು ಬೇರೆ ಕಲಿಸಿದಾಳೆ, ಆದರೆ ಅವನ ಜೀವನ ಹಾಳಾಗಬಾರ್ದು, ಅದರಲ್ಲಿ ಅವ್ನ ತಪ್ಪು ಏನಿದೆ ಹೇಳು, ಎಲ್ಲ ಮಾಡಿದ್ದು ಅವ್ರ ಅಮ್ಮ ತಾನೇ ಅಂತ ಹೇಳಿ, ಸೂರ್ಯ ನೀವು ರೋಹಿಣಿ ಮನೆಗೆ ಹೋಗ್ದೇನೆ ಕೃಷ್ಣ ಮೀಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ರಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಅಪ್ಪಯ್ಯ ಇದಕ್ಕೆ ಕಣಪ್ಪಯ್ಯ ಹೇಳೋದು ನಿನ್ನಂಥವ್ರು ಇರಬೇಕು ಅಂತ, ನೀನು ಕೊಡೋ ಪ್ರತಿಯೊಂದು ಸಜೆಷನ್ ಕರೆಕ್ಟಾಗೇ ಇರುತ್ತೆ,
ಏನೇ ಇದ್ರೂ ಕೂಡ ಮನಸಾಕ್ಷಿಗೆ ತಕ್ಕಂಗೆ ಯೋಚನೆ ಮಾಡ್ತೀಯ ಅಪ್ಪಯ್ಯ ನೀನು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಅಲ್ಲರಿ, ಆ ಹುಡುಗನಿಗೂ ನಮಗೂ ಏನ್ರಿ ಸಂಬಂಧ ಇದೆ? ಆ ಮನೆ ಹಳಿ ಸಹವಾಸನೇ ಬೇಡ ಅಂತ ನಾನು ಅವಳ ಸಂಬಂಧನೇ ಕಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ನೀವು ನೋಡಿದ್ರೆ ಸಪ್ರೇಟಾಗಿ ಹೋಗಿ ಅವ್ರನ್ನ ನೋಡು ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೇನು ಅರ್ಥ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ, ಮನುಷ್ಯತ್ವ ಕಣೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ರಂಗನಾಥ್ ಅವ್ರನ್ನೇ ಗುರಾಯಿಸ್ತಾ ಇರ್ತಾಳೆ. ಸೂಪರಾಗಿ ಹೇಳ್ದೆ ಬಿಡು ಅಪ್ಪಯ್ಯ ನೀನು, ಒಳ್ಳೆ ಪಾಯಿಂಟು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಅಯ್ಯೋ ಈ ಮನೇಲಿ ನನ್ನ ಮಾತನ್ನು ಯಾರು ಕೇಳ್ತಾರೆ ಅಂತ ಹೇಳಿ, ನೀವಿಬ್ರು ಅವನ್ನ ನೋಡೋದಕ್ಕೆ ಹೋಗಿ ನಿಮ್ಮಿಂದ ಏನಾದರೂ ಮನೋಜನ್ ಜೀವನಕ್ಕೆ ಹೆಚ್ಚು ಕಮ್ಮಿ ಆಯಿತು ಅಂತ ಇಟ್ಕೋ, ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ನನ್ನಂತ ಕೆಟ್ಟವಳನ್ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಂತಿ ಹೇಳಿ ಅಲ್ಲಿಂದ ಹೋಗ್ತಿರೋವಾಗ, ಹಾಗಾದ್ರೆ ಸಕ್ರಮ್ನವ್ರೆ ಇಷ್ಟು ದಿವಸ ನೀವು ಒಳ್ಳೆಯವರಾಗಿದ್ರ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ತಿರುಗಿ ಸೂರ್ಯನ ಗುರಾಯಿಸ್ತಿರೋವಾಗ, ಮೀನಮ್ಮ ಬಾರಮ್ಮ ನನಗೆ ಭಯ ಆಗ್ತೈತೆ ಅಂತ ಹೇಳ್ತಾ ಸೂರ್ಯ ಮೀನನ್ನು ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಮನೋಜ ಇವಳೇನೋ ದೊಡ್ಡ ಪ್ಲಾನೇ ಮಾಡ್ತಾ ಇದ್ದಾಳಲ್ಲ, ಏನಿರ್ಬೋದು ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಕೃಷ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ರೀ ಕೃಷ್ ಬಗ್ಗೆ ನೀವೇನಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಮೀನಾ ಕೇಳಿದಾಗ, ಈಗ ಅಪ್ಪಯ್ಯನೇ ಸೊಲ್ಯೂಷನ್ ಕೊಟ್ಟಾಯ್ತಲ್ಲಮ್ಮ, ಅವನ್ನ ನೋಡೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಈಗ ಅವನಿಗೆ ಜ್ವರ ಬೇರೆ ಇದೆ, ಅವನನ್ನ ಆಚೆ ಕರೆಸಿ ಹೇಗೆ ಮಾತಾಡೋಕ್ಕಾಗುತ್ತೆ ಅಂತ ಹೇಳಿ ಮೀನಾ ಕೇಳಿದಾಗ, ಅವನ್ನ ಆಚೆ ಕರೆಸೋದು ಬೇಡ ಕಣೆ, ನಾವಲ್ಲಿಗೆ ಹೋಗೋದು ಬೇಡ, ಆದರೆ ಅವ್ನು ಮಾತ್ರ ನಮ್ಮನ್ನು ನೋಡ್ಬೋದು, ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಏನ್ರಿ ಅದು ಅಂತ ಮೀನಾ ಕೇಳ್ತಿರುವಾಗ ಸೂರ್ಯ ತನ್ನ ಐಡಿಯಾನ ಮೀನಾ ಹತ್ರ ಹೇಳ್ತಿರ್ತಾನೆ. ಈ ಕಡೆ ನೀತು ನೋಡೋದಕ್ಕೆ ಅಂತ ಶ್ರುತಿ ಅಪ್ಪ ಅಮ್ಮ ಇಬ್ರು ಕೂಡ ನೀತು ಮನೆಗೆ ಹೋಗ್ತಾರೆ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿ ನೀತು ಕೇಳ್ತಿರುವಾಗ, ನಮ್ಮ ಅಳಿ ಅಂದ್ರು ನಿನಗೆ 9 ಲಕ್ಷ ರೂಪಾಯಿ ಕೊಡು ಅಂತ ಹೇಳಿದ್ರು, ಅದ್ರ ಪ್ರಕಾರ ನಾನು ಚೆಕ್ ತಗೊಂಡು ಬಂದಿದ್ದೀನಿ, ಆದರೆ ಒಂದು ಕಂಡೀಷನ್ನು, ನೀನು ಈ ಚೆಕ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನನಗೂ ರವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ವಿಡಿಯೋ ಹಾಕಬೇಕು, ಹಾಗೆ ನನ್ನ ಮಗಳ ಹತ್ರ ಕ್ಷಮೆ ಕೇಳಿ ಊರನ್ನಲ್ಲದೆ ಹೋದ್ರು ಕೂಡ ಈ ದೇಶನೇ ಬಿಟ್ಟು ಹೊರಟೋಗು ಅಂತ ಹೇಳಿ ವಾಸುದೇವ್ ಹೇಳ್ತಾನೆ. ನಂತರ ನಿನ್ನಿಂದಾಗಿ ನನ್ನ ಮಗಳ ಜೀವನ ಹಾಳಾಗೋಗ್ತಾ ಇದೆ, ಅವಳೆಷ್ಟು ನೊಂದ್ಕೊಂಡಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು, ಹೇಳಿದ ಅರ್ಥ ಆಯ್ತು ತಾನೆ, ಮೊದಲು ನಿನ್ನ ಈಸ್ಕೊಂಡು ಇಲ್ಲಿಂದ ಎಲ್ಲಾದ್ರೂ ಹಾಳಾಗೋಗು ಅಂತ ಹೇಳಿ ಶೀಲಾ ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ್ರು ಕೂಡ ನೀತು ಅವಳ್ಪಾಡ್ಗಳು ನಿಂತಿರುವಾಗ, ನಿನ್ನೆ ಕಣೆ ಕೇಳ್ತಾ ಇರೋದು, ಉತ್ತರ ಕೊಡು ಅಂತ ಹೇಳಿ ಶೀಲಾ ಕೇಳ್ತಾಳೆ. ಆಗ ನೀವು ಮಾತಾಡ್ತಾ ಇದ್ದೀರಾ, ನಾನು ಕೇಳಿಸ್ಕೊತಾ ಇದ್ದೀನಿ, ಆದ್ರೆ ನೀವು ಹೇಳಿದ ಯಾವುದನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ನೀತು ಹೇಳ್ತಾಳೆ. ಯಾಕೆ ಕೊಟ್ಟಿದ್ದು ಸಾಕಾಗ್ಲಿಲ್ವಾ ನಿನ್ಗೆ ಅಂತ ಹೇಳಿ ವಾಸುದೇವ್ ಹೇಳ್ತಿರೋವಾಗ, ಏನು ಹೆದರ್ಸ್ತಾ ಇದ್ದೀರಾ, ಮತ್ತೆ ನಾನು ಹೊಡೆಯೋದಕ್ಕೆ ಜನನ ಕರೆಸ್ತೀರಾ, ನೀವು ಊರ್ ಬಿಟ್ಟು ಹೋಗು ಅಂತ ಹೇಳಿ ತಕ್ಷಣ ನಾನು ಹೊರಟೋಗ್ಬಿಡ್ಬೇಕಾ ಅಂತ ಹೇಳಿ ನೀತು ಕೇಳ್ತಿರೋವಾಗ, ಬೇರೆಯವ್ರ ಗಂಡನ ಬೇಕು ಅಂತ ಅನ್ಕೋತಿದ್ಯಲ್ಲ, ನಾಚಿಕೆ ಆಗೋದಿಲ್ವೇನೆ ನಿನ್ಗೆ ಅಂತ ಹೇಳಿ ಶೀಲಾ ಬೈತಿರ್ತಾಳೆ. ನಾನು ಬೇಕು ಅಂತ ಅನ್ಕೊಳ್ತಿಲ್ವಲ್ಲ, ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ನೀತು ಹೇಳ್ತಿರೋವಾಗ, ಛೀ ಎಂಥ ಜನ್ಮನೇ ನಿಂದು ಅಂತ ಹೇಳಿ ಶೀಲಾ ಬೈತಾಳೆ. ಆಗ ಆ್ಯಕ್ಚುಲಿ ನಾನು ರವಿನ ಮರೆತು ಸುಮ್ಮನೆ ಆಗ್ಬಿಡೋಣ ಅಂತಾನೆ ಅನ್ಕೊಂಡಿದ್ದೆ, ಆದರೆ ನನ್ನ ಇಷ್ಟರ ಮಟ್ಟಕ್ಕೆ ಕೆಣಕಿದ್ದು ನೀವೇನೆ, ನಿಮ್ಮಿಂದಾಗೆ ನಾನು ರವಿ ಬೇಕು ಅಂತ ಇಷ್ಟೊಂದು ಆಸೆ ಪಡ್ತಾ ಇರೋದು, ನಾನು ಇವಾಗಲೂ ಮನಸ್ಸು ಮಾಡಿದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅಂತ ನೀತು ಹೇಳ್ತಿರುವಾಗ, ನನ್ನ ಮಗಳ ಜೀವನ ನೀನು ಹಾಳು ಮಾಡ್ತಿರುವಾಗ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕೇನೆ, ಕೋಪ ಬರೋದಿಲ್ವ ನಮಗೆ, ಅದಕ್ಕೆ ಆ ರೀತಿ ಮಾಡಿದ್ವಿ, ನೋಡೋ ಇವಾಗ ದುಡ್ಡು ಕೊಡ್ತಾ ಇದೀವಿ ತಾನೇ, ತಗೊಂಡು ಇಲ್ಲಿಂದ ತೊಲಗು ಅಂತ ಶೀಲಾ ಹೇಳ್ತಾಳೆ. ಆಗ ಆಂಟಿ ನೀವು ಇವಾಗ ಎಷ್ಟು ದುಡ್ಡು ಕೊಡ್ತಾ ಇದ್ರು ಅದಕ್ಕಿಂತ 3 ದುಡ್ಡನ್ನ ನಾನು ನಿಮಗೆ ಕೊಡ್ತೀನಿ, ನೀವು ನಿಮ್ಮ ಗಂಡನ ಬಿಟ್ಬಿಡ್ತೀರಾ ಅಂತ ಹೇಳಿ ನೀತು ಕೇಳ್ತಿರೋವಾಗ, ಹಲ್ಲು ಉದುರಿಸ್ಬಿಡ್ತೀನಿ ನಿನ್ಗೆ ಅಂತ ಹೇಳಿ ಶೀಲಾ ಹೇಳ್ತಾಳೆ. ಕೋಪ ಬರ್ತಾ ಇದೆ ತಾನೆ, ಸೇಮ್ ನನಗೂ ಇದೇ ರೀತಿನೇ ಅನ್ನಿಸ್ತಾ ಇರೋದು, ನಾನು ರವಿನ್ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ನೀತು ಖಂಡಖಂಡಿತವಾಗಿ ಹೇಳ್ಬಿಡ್ತಾಳೆ. ರವಿ ನನ್ನ ಮಗಳ ಗಂಡ ಕಣೆ ಅಂತ ಹೇಳಿ ಶೀಲಾ ಹೇಳ್ತಿರೋವಾಗ, ನಾನು ಇಲ್ಲ ಅಂತ ಹೇಳಿಲ್ವಲ್ಲ, ನಾನು ರವಿನ ಲವ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ಈಗ ನೋಡಿ ರವಿ ನನ್ನ ಮೇಲಿರೋ ಕೇರ್ಗೆ ನಿಮ್ಮ ಹತ್ರ ಬಂದು ದುಡ್ಡು ಕೊಡಿ ಅಂತೆಲ್ಲ ಹೇಳಿದ್ದಾರೆ, ಆದರೆ ನನಗೆ ನಿಮ್ಮ ದುಡ್ಡೆಲ್ಲ ಬೇಕಾಗಿಲ್ಲ, ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಮಗಳ ಲೈಫು ಕೂಡ ನಾನು ಬರೋದೇ ಇಲ್ಲ, ಆದರೆ ನಾನು ರವಿನೇ ಲವ್ ಮಾಡ್ತೀನಿ ಅಂತ ಹೇಳಿ ನೀತು ಹೇಳ್ತಾಳೆ. ಆಗ ಇವಳಿಗೆ ಹುಚ್ಚಿಡ್ದಿದೆ ಅಂತ ಅನ್ಸುತ್ತೆ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಶೀಲಾ ಹೇಳ್ತಿರುವಾಗ, ಆಂಟಿ ನಾವು ಇಷ್ಟಪಟ್ಟಿರೋ ದೇವ್ರನ್ನ ಪೂಜೆ ಮಾಡೋದಕ್ಕೆ ನಮ್ಗೆ ರೈಟ್ಸ್ ಇದೆ ಅಲ್ವಾ, ಅದೇ ಥರನೇ ನನಗಿಷ್ಟ ಆಗಿರೋರನ್ನ ನಾನು ಲವ್ ಮಾಡ್ತಾ ಇದ್ದೀನಿ, ಅದನ್ನು ಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ ಅಂತ ಹೇಳಿ ನೀತು ಹೇಳ್ತಿರೋವಾಗ, ನೋಡು ನನ್ನ ಮಗಳ ಜೀವನದಲ್ಲಿ ತಲೆ ಹಾಕಿದ್ ಸಾಕು, ಈ ದುಡ್ಡು ತಗೊಂಡು ನಿಮ್ಮ ಊರಿಗೆ ನೀನು ವಾಪಸ್ ಹೊರಟೋಗು ಅಂತ ಹೇಳಿ ವಾಸುದೇವ್ ಹೇಳ್ತಿರೋವಾಗ, ನಾನು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನೀವು ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ರವಿ ಎಲ್ಲಿರ್ತಾನೋ ಅಲ್ಲೇ ನಾನು ಇರೋದು ಅಂತ ಹೇಳಿ ನೀತು ಹೇಳಿದಾಗ, ನೋಡು ಹಿಂಗೆ ಹೇಳ್ತಾ ಇದ್ದೆ ಅಂತ ಇಟ್ಕೋ, ನಿನ್ಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ನಿನ್ನ ಜನ್ಮಕ್ಕಿಷ್ಟು ಅಂತ ಹೇಳಿ ವಾಸುದೇವ್ ಬೈತಿರೋವಾಗ, ನೋಡಿ ನೀವೇನು ಹೇಳಬೇಕು ಅಂತ ಅನ್ಕೊಂಡಿದ್ರು ನನಗೆಲ್ಲ ಅರ್ಥ ಆಗ್ತಿದೆ, ನೀವೇನೇ ಹೆದರಿಸಿ ಬೆದರಿಸಿದ್ರು ಕೂಡ ನಾನಂತೂ ಹೋಗೋದಿಲ್ಲ, ನಾನು ಹೆದರ್ಕೊಳ್ಳೋದು ಇಲ್ಲ, ನಿಮ್ಗೇನು ಮಾಡಬೇಕು ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ, ಆಲ್ರೆಡಿ ನೀವು ಮಾಡಿರೋ ಕೆಲಸಕ್ಕೆ ರವಿಗೆ ನನ್ನ ಮೇಲೆ ಸಿಂಪತಿ ಬಂದಿದೆ, ನೀವಿನ್ನೂ ಏನೇ ಮಾಡಿದ್ರು ಕೂಡ ಅವನಿಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಯಾರು ಗೊತ್ತು ಒಂದಲ್ಲ ಒಂದು ದಿವಸ ನಿಮ್ಮ ಮಗಳನ್ನ ಬಿಟ್ಟು ಅವ್ನು ನನ್ನ ಹತ್ರನೇ ಬರ್ಬೋದೋ ಏನೋ ಅಂತ ಹೇಳಿ ನೀತು ಹೇಳ್ತಿರುವಾಗ, ಅಲ್ಲೂ ದುರ್ಸ್ಬಿಡ್ತೀನಿ ನಿನ್ಗೆ ಅಂತ ಹೇಳಿ ವಾಸುದೇವ್ ನೀತುಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಆಗ ಶೀಲಾ ವಾಸುದೇವ್ನ ತಡೆದು ನಿಲ್ಲಿಸಿ, ಬೇಡ ರೀ ಅಂತ ಶೀಲಾ ಹೇಳ್ತಿರುವಾಗ, ನೋಡಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳ ಲೈಫ್ಗೆ ನಾನು ತಲೆ ಹಾಕೋದಿಲ್ಲ, ಆದರೆ ರವಿನ ಲವ್ ಮಾಡಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ, ನೋಡಿ ನಾನು ಯಾವುದೇ ಕಾರಣಕ್ಕೂ ರವಿನ ಮರೆಯೋದಿಲ್ಲ, ಹಾಗೆ ರವಿನ ಲವ್ ಮಾಡಬಾರ್ದು ಅಂತ ನೀವು ಹೇಳೋ ಹಾಗೂ ಇಲ್ಲ, ನಾನು ಅವನ್ನ ಮರೆಯೋದು ಇಲ್ಲ ಅಂತ ಹೇಳಿ ನೀತು ಹೇಳ್ತಿರೋವಾಗ, ನಾನು ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ, ನನ್ನ ಮಗಳ ಜೀವನಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಇಟ್ಕೋ, ನಾನು ನಿನ್ನ ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ ಅಂತ ಹೇಳಿ ವಾಸುದೇವ್ ಹೇಳ್ತಾನೆ. ನೀವು ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ, ನಾನಂತೂ ನನ್ನ ಹಠನ ಬಿಡೋದಿಲ್ಲ, ರವಿನ ಮರೆಯೋದಿಲ್ಲ ಅಂತ ಹೇಳಿ ನೀತು ಖಂಡಿತವಾಗಿ ಹೇಳ್ಬಿಡ್ತಾಳೆ. ನಂತರ ಅವಳ ಹತ್ರ ಮಾತಾಡಿ ವೇಸ್ಟ್ ರೀ ಬನ್ನಿ ಅಂತ ಹೇಳ್ತಾ ಶೀಲಾ ವಾಸುದೇವ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ.
ಈ ಕಡೆ ಕ್ರಿಶ್ ಊಟ ಮಾಡದೆ ಬೇಡ ಅಂತ ಹಠ ಮಾಡ್ತಿರ್ತಾನೆ. ಆಗ ರೋಹಿಣಿ ಅವನಿಗೆ ಬಲವಂತವಾಗಿ ತಿನ್ಸೋದಕ್ಕೆ ಅಂತ ನೋಡ್ತಿರೋವಾಗ ಇಲ್ಲ ನನ್ಗೆ ಊಟ ಬೇಡ, ನನಗೆ ಮೀನಾ ಆಂಟಿ ಸೂರ್ಯ ಅಂಕಲ್ ಬೇಕು ಅಂತ ಹಠ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಯಾರಿರ್ಬೋದು ಅಂತ ಹೇಳಿ ಪ್ರಮೀಳವ್ರು ಹೋಗಿ ನೋಡಿದಾಗ ಅಲ್ಲಿ ವಿಶಾಲಾಕ್ಷಿ ಬಂದಿರ್ತಾಳೆ. ನಂತರ ಸೀದಾ ಮನೆ ಒಳಗಡೆ ಬಂದು ಹೇಗಿದ್ದಾನೆ ನಿನ್ನ ಮಗ ಅಂತ ವಿಚಾರಿಸ್ತಿರುವಾಗ ಆಂಟಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಆದರೆ ಜ್ವರ ಇನ್ನೂ ಕಮ್ಮಿನೇ ಆಗಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಎಲ್ಲ ಸರಿ ಹೋಗುತ್ತಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ಗೇನೇ ಹೆಲ್ಪ್ ಬೇಕಿದ್ರು ನನ್ನ ಕೇಳು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಅದು ಹಾಗಲ್ಲ ಆಂಟಿ, ಇವನಾಗ ಸೂರ್ಯ ಮತ್ತೆ ಮೀನಾ ಹೆಸರನ್ನ ಹೇಳಿ ಕನ್ವರ್ಸ್ತಾ ಇದ್ದಾನೆ, ಅವ್ರನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂತ ರೋಹಿಣಿ ಹೇಳಿದಾಗ ಅವ್ರ ಜೊತೆ ಸ್ವಲ್ಪ ದಿವಸ ಇದ್ನಲ್ಲ, ಅದಕ್ಕೆ ಇವನು ಅವ್ರನ್ನ ಮನಸ್ಸಿಗೆ ಹಚ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದಾನೆ. ಇವನು ಆಸೆ ಪಡ್ತಿದ್ದಾನೆ ಅಂತ ಅವ್ರೇನು ಇಲ್ಲಿಗೆ ಬಂದ್ಬಿಡ್ತಾರ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ ನಾನು ಮೀನ್ ಹತ್ರ ಈ ವಿಷಯವಾಗಿ ಮಾತಾಡಿದೆ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಓ ಹಾಗ, ಏನದ್ಲ ಅವಳು ಅಂತ ಹೇಳಿ ವಿಶಾಲಾಕ್ಷಿ ಕೇಳ್ತಿರೋವಾಗ ಕ್ರಿಶ್ ಪರಿಸ್ಥಿತಿ ಬಗ್ಗೆ ಅವಳ ಹತ್ರ ಹೇಳಿದೆ, ನೀನು ಮತ್ತೆ ಸೂರ್ಯ ಬಂದು ನೋಡೋಕ್ಕಾಗುತ್ತಾ ಅಂತ ಕೂಡ ಕೇಳಿದೆ, ಆದರೆ ಅವಳು ಏನು ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ, ಬರ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ ಅಯ್ಯೋ ಹೇಗಾದ್ರೂ ಮಾಡಿ ಅವಳ ಹತ್ರ ಮಾತಾಡಿ ಇಲ್ಲಿಗೆ ಬರ್ದೇ ಇರೋ ರೀತಿ ಅವಳನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಮನಸಲ್ಲೇ ಅನ್ಕೊಂಡು ಅವ್ರು ಹೇಗಮ್ಮ ಇಲ್ಲಿಗೆ ಬರ್ತಾರೆ, ನಿನ್ನ ಓಡಿಸ್ಬಿಟ್ವಲ್ಲ ಅಂತ ತುಂಬಾನೇ ಖುಷಿಯಾಗಿದ್ದಾರೆ. ನೀನು ಅವ್ರನ್ನ ಇಲ್ಲಿ ಕರೆಯೋದಕ್ಕೆ ಬದಲು ಮನೋಜ್ನ ಇಲ್ಲಿ ಕರೆಸ್ಬೇಕಾಗಿತ್ತು, ನಿನ್ ಗಂಡನ ನಿನ್ ಕಡೆ ಹೇಳ್ಕೊಳ್ಳೋದಕ್ಕೆ ತಾನೇ ನೀನ್ ಯೋಚನೆ ಮಾಡ್ತಾ ಇರೋದು, ಈ ತರ ಕಾರಣ ಕೊಟ್ಟಾದ್ರೂ ನಿನ್ ಗಂಡನ ನಿನ್ನ ಹತ್ರ ಕರ್ಸ್ಕೋಬೋದಾಗಿತ್ತಲ್ವಾ, ಆದ್ರಿಂದ ನಿನ್ ಜೀವನಕ್ಕೂ ಒಳ್ಳೇದಲ್ವಾ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರುವಾಗ ಇದೆಲ್ಲ ನನಗೆ ಗೊತ್ತಾಗ್ಲೇ ಇಲ್ಲ ಆಂಟಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ನೋಡ್ ರೋಹಿಣಿ, ನೀನ್ ಇವಾಗಲೇ ಮನೋಜನ್ನ ಕಂಟ್ರೋಲ್ ತಗೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಷ್ಟರಲ್ಲಿ ಶಾಂತಿ ಮಾಸ್ಟರ್ ಮನೋಜ್ನ ತನ್ನ ಕೈವಶ ಮಾಡ್ಕೊಬಿಡ್ತಾರೆ, ಎಷ್ಟೇ ಆದ್ರೂ ಅಮ್ಮನ ಮಗ ಅಮ್ಮನ ಮಾತನ್ನ ಮೀರೋದಿಲ್ಲ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೃಷ್ಣ ನಿನ್ನ ಹೆಸರನ್ನ ಹೇಳ್ಕೊಂಡು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರುವಾಗ ಆದ್ರೆ ಏನ್ ಮಾಡೋದು ಆಂಟಿ, ಅವನು ಸೂರ್ಯ ಮತ್ತೆ ಮೀನ ಹೆಸರನ್ನ ಕನ್ವರ್ಸ್ತಾ ಇದ್ದಾನಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಯ್ಯೋ ಅದೆಲ್ಲ ಇರ್ಲಿ ಕಣಮ್ಮ, ಆದ್ರೆ ನೀನು ಮನೋಜನ ಹತ್ರ ಹಂಗೆ ಹೇಳ್ಬೇಕಾಗಿತ್ತು, ಏನಮ್ಮ ನಿನ್ಗಿನ್ನೂ ಅದ್ರ ಬಗ್ಗೆ ಸ್ವಲ್ಪನೂ ಗೊತ್ತೇ ಆಗ್ತಿಲ್ವಲ್ಲ, ಇದನ್ನೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರುವಾಗ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನಂತರ ನೀವು ಹೇಳಿದ್ದು ನಿಜಾನೇ ಆಂಟಿ, ಕ್ರಿಶ್ ಸೂರ್ಯ ಮೀನ ಹೆಸರನ್ನ ಕನ್ವರ್ಸ್ತಿರ್ಬೇಕಾದ್ರೆ ನನಗೆ ಮನೋಜ್ ಹೆಸರು ನೆನಪಿಗೆ ಬರಲೇ ಇಲ್ಲ, ಹೋಗ್ಲಿ ಬಿಡಿ, ನಾನೀಗ ಇದ್ರ ಬಗ್ಗೆ ಮೀನ ಹತ್ರ ಹೇಳಿದ್ದೀನಿ, ನೋಡೋಣ ಅವ್ರು ಬರ್ತಾರೋ ಏನೋ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ರೋಹಿಣಿ ಯಾರು ಅಂತ ನೋಡೋದಕ್ಕೆ ಹೋದಾಗ ಒಂದ್ ನಿಮಿಷ ಇರು, ಒಂದ್ ವೇಳೆ ಸೂರ್ಯ ಮೀನ ಬಂದಿದ್ರೆ ಕಷ್ಟ ಆಗುತ್ತೆ, ಅವ್ರೇನಾದ್ರೂ ನನ್ನ ಇಲ್ಲಿ ನೋಡಿದ್ರೆ ಅವ್ರಿಗೆಲ್ಲ ವಿಷಯನೂ ಗೊತ್ತಾಗೋಗುತ್ತೆ, ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ತಾ ವಿಶಾಲಾಕ್ಷಿ ರೂಮಲ್ಲಿ ಹೋಗಿ ಬಚ್ಚಿಟ್ಕೋತಾಳೆ. ನಂತರ ಯಾರಿರ್ಬೋದು ಅಂತ ಹೇಳಿ ರೋಹಿಣಿ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಮಂಜ ಬಂದು ನಿಂತಿರ್ತಾನೆ. ಏನ್ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಕ್ರಿಶು ಅಕ್ಕ ಮತ್ತೆ ಭಾವನ ನೋಡ್ಬೇಕು ಅಂತ ಆಸೆ ಪಟ್ನಂತಲ್ಲ ಅಂತ ಹೇಳಿ ಮಂಜ ಹೇಳ್ತಿರುವಾಗ ಹೌದು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ವಿಡಿಯೋ ಕಾಲಲ್ಲಿ ಕೃಷ್ಣ ಅಕ್ಕ ಭಾವ ನೋಡ್ಬೇಕಂತೆ ಅಂತ ಹೇಳಿ ಮಂಜ ಹೇಳ್ತಾನೆ. ಯಾಕೆ ಅವ್ರಿಗೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ವಂತ ಅಂತ ಹೇಳಿ ರೋಹಿಣಿ ಕೇಳಿದಾಗ ಅವ್ರಿಗೆ ಕೃಷ್ಣ ಜೊತೆ ಮಾತಾಡಬೇಕು ಅಷ್ಟೇನೆ, ಅವ್ರು ಹೇಗೆ ಮಾತಾಡಿದ್ರೆ ನಿನ್ಗೇನು, ಇವಾಗ ಕೃಷ್ಣ ನೋಡ್ಬೋದಾ ಅಂತ ಹೇಳಿ ಮಂಜ ಕೇಳ್ತಾನೆ. ಸರಿ ಬಾ ಅಂತ ಹೇಳಿ ರೋಹಿಣಿ ಮಂಜನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ಈ ಕಡೆ ಮಂಜ ಕೃಷ್ಣ ರೂಮಲ್ಲಿ ಬಂದು ನೋಡಿ ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮೀನು ಮತ್ತೆ ಸೂರ್ಯನ್ಗೆ ಫೋನ್ ಮಾಡಿ ತಿಳಿಸ್ತಾನೆ. ಹಾಗೆ ವಿಡಿಯೋ ಕಾಲ್ ಮಾಡಿ ಕ್ರಿಶ್ ಕೈ ಕೊಟ್ಟಾಗ ಕ್ರಿಶ್ ಜ್ವರದಲ್ಲಿ ಒದ್ದಾಡ್ತಿರೋದನ್ನ ಮೀನ ಮತ್ತೆ ಸೂರ್ಯ ಗಮನಿಸ್ತಾರೆ. ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾನೇ ಬೇಜಾರಾಗುತ್ತೆ. ಇಬ್ರು ಸೇರಿ ಕೃಷ್ಣ ವಿಚಾರಿಸ್ತಿರುವಾಗ ಆಂಟಿ ಅಂಕಲ್ ನೀವಿಬ್ರು ನನ್ನ ನೋಡೋದಕ್ಕೆ ಬರೋದಿಲ್ವಾ ಅಂತ ಹೇಳಿ ಕ್ರಿಶ್ ಕೇಳ್ತಾನೆ. ಆದ್ರಿಂದ ಮೀನಾ ಸೂರ್ಯಗೆ ತುಂಬಾನೇ ಬೇಜಾರಾಗುತ್ತೆ. ನೀವು ಬಂದು ನನ್ನ ಮನೆ ಕರ್ಕೊಂಡು ಹೋಗ್ತೀರಾ ಅಲ್ವಾ ಅಂತ ಹೇಳಿ ಕ್ರಿಶ್ ಕೇಳ್ತಿರುವಾಗ ಬರ್ತೀನಿ ಕಣೋ, ಖಂಡಿತವಾಗ್ಲೂ ಬರ್ತೀನಿ, ನಿನ್ನ ಔಷಧಿ ಮಾತ್ರನೆಲ್ಲ ಸರಿಯಾಗಿ ತಗೋ ಸರಿನಾ ಅಂತ ಹೇಳಿ ಸೂರ್ಯ ಹೇಳಿದಾಗ ಸರಿ ಆಯ್ತು ಅಂತ ಕ್ರಿಶ್ ತಲೆ ಅಲ್ಲಾಡಿಸ್ತಾನೆ. ನಂತರ ನಾನು ನಿನ್ನ ನೋಡೋದಕ್ಕೆ ಅಂತ ಬಂದಾಗ ನಿನ್ನ ಹತ್ರ ಚೆನ್ನಾಗಿ ಮಾತಾಡಬೇಕು, ಆಟ ಆಡಬೇಕು ಅಂತಂದ್ರೆ ನಿನಗೆ ಶಕ್ತಿ ಬೇಕು ತಾನೆ, ನೀನ್ ಸರಿಯಾಗಿ ಊಟ ಮಾಡಿ ಮಾತ್ರ ತಗೋ, ಬೇಗ ಸರಿ ಹೋಗ್ತೀಯ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಮೀನಾ ಕ್ರಿಶ್ ಹತ್ರ ಮಾತಾಡ್ತಾ ನೋಡು ಕ್ರಿಶ್, ಇನ್ಮೇಲೆ ನೀನು ನಿಮ್ಮ ಅಮ್ಮನ ಜೊತೆನೇ ಇರಬೇಕು, ಇನ್ಮೇಲೆ ಅವರೇ ನಿನ್ಗೆಲ್ಲ, ಅವ್ರ ಜೊತೆ ನನ್ನ ಮತ್ತೆ ಅಂಕಲ್ನ ನೋಡ್ಬೇಕು ಅಂತ ಹಠ ಮಾಡಬಾರ್ದು ಅಂತ ಮೀನಾ ಹೇಳ್ತಿರೋವಾಗ ಅದಕ್ಕೆ ಕ್ರಿಶ್ ಸರಿ ಅಂತ ಹೇಳ್ತಿದ್ರೆ ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರ್ತಿರುತ್ತೆ. ನಂತರ ಸರಿ ಆಯ್ತು ಬಾಯ್ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡಿದಾಗ ಮಂಜ ಬರ್ತೀನಿ ಅಂತ ಹೇಳಿ ಫೋನ್ ತಗೊಂಡು ಆಚೆಗೆ ಬರ್ತಾನೆ. ಅಷ್ಟರಲ್ಲಿ ಇನ್ನೊಂದು ರೂಮಲ್ಲಿ ವಿಶಾಲಾಕ್ಷಿ ನಿಂತಿರೋದನ್ನ ಮಂಜ ನೋಡ್ಬಿಡ್ತಾನೆ. ಆಗ ಮಂಜ ಸೂರ್ಯ ನಿನ್ಗೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳಪ್ಪ ಅಂತ ಹೇಳಿ ಪ್ರಮಳವ್ರು ಹೇಳ್ತಿರುವಾಗ ಸರಿ ಆಯ್ತು ಆಂಟಿ ಅಂತ ಹೇಳಿ ಮಂಜ ಅವ್ರ ಮನೆಯಿಂದ ಆಚೆಗೆ ಬರ್ತಾನೆ. ಆಗ ಬಚ್ಚಿಟ್ಕೊಂಡಿರೋ ವಿಶಾಲಾಕ್ಷಿ ಆಚೆಗೆ ಬಂದು ನೋಡ್ದ ರೋಹಿಣಿ ಇದಕ್ಕೆ ಹೇಳಿದ್ದು, ನೀನು ಈ ವಿಷಯನ ಸೂರ್ಯ ಮೀನಾಗ ಹೇಳೋದಕ್ಕಿಂತ ಮನೋಜನ್ಗೆ ಹೇಳ್ಬೇಕಾಗಿತ್ತು, ನೋಡ್ದ ಈ ಮನೆಗೆ ಯಾಕೆ ಬರೋದು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಮಾತಾಡಿದಾರ ಅವರು, ಎಷ್ಟು ಕೊಬ್ಬಿರ್ಬೇಕು ಅವ್ರಿಗೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರುವಾಗ ಕ್ರಿಶ್ ಸರಿ ಹೋದ್ರೆ ನನ್ಗೆ ಅಷ್ಟೇ ಸಾಕು ಆಂಟಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆದ್ರೂ ನೀನ್ ಯಾವ್ದಕ್ಕೂ ಇದನ್ನ ಸುಮ್ಮನೆ ಬಿಡ್ಬೇಡ, ಹೇಗಾದ್ರೂ ಮಾಡಿ ಮನೋಜನ ಇಲ್ಲಿಗೆ ಬರೋ ರೀತಿ ಮಾಡು, ಆಗ್ಲೇ ನೀನ್ ಅನ್ಕೊಂಡಂಗೆ ಮನೋಜನ ಜೊತೆ ಜೀವನ ಮಾಡಕ್ಕಾಗೋದು ಅಂತ ಹೇಳಿ ವಿಶಾಲಾಕ್ಷಿ ರೋಹಿಣಿಗೆ ಹೇಳ್ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮನೋಜ ಹಾಲಲ್ಲಿ ಮಲ್ಕೊಳಕಾಗದೆ ಓದಾಡ್ತಿರೋವಾಗ ಮೀನಾ ನೀರು ತಗೊಂಡು ರೂಮ್ಗೆ ಹೋಗ್ತಿರ್ತಾಳೆ. ಆಗ ಸೂರ್ಯ ರೂಮ್ ಡೋರ್ನ ಲಾಕ್ ಮಾಡ್ಕೊಂಡಿದ್ದಾಗ
ರೀ ಯಾಕ್ರಿ ರೂಮ್ ಡೋರ್ನ ಲಾಕ್ ಮಾಡ್ಕೊಂಡಿದ್ದೀರಾ, ಬಾಗಿಲು ತೆಗೀರಿ ಅಂತ ಹೇಳಿ ಮೀನಾ ತಟ್ತಾ ಇರ್ತಾಳೆ. ಆಗ ಸೂರ್ಯ ನಿಧಾನಕ್ಕೆ ರೂಮ್ ಡೋರ್ನ ಓಪನ್ ಮಾಡಿ ಆಚೆಗೆ ಬಂದು ಮೀನಾ ಹತ್ರ ತಮಾಷೆ ಮಾಡ್ತಿರೋವಾಗ, ಏಯ್ ಬೇಕು ಬೇಕು ಅಂತ ಉರಿಸ್ತಾ ಇದ್ದೀರಾ, ಉರಿಸಿ ನಿಮಗೆ ಮಾಡ್ತೀನಿ ಅಂತ ಹೇಳ್ಕೊಂಡು, ಅಯ್ಯೋ ನನಗೆ ನಿದ್ದೆನೇ ಬರ್ತಾ ಇಲ್ವಲ್ಲ ಅಂತ ಹೇಳಿ ಮನೋಜ ಗೊಣ್ಗಾಡ್ಕೊಂಡು ಹಾಗೆ ಮಲ್ಕೋತಾನೆ. ನಂತರ ಮೀನಮ್ಮ ನಿನ್ಗೊಂದು ಸರ್ಪ್ರೈಸ್ ಇದೆ ಬಾ ಅಂತ ಹೇಳಿ ಸೂರ್ಯ ರೂಮ್ ಒಳಗಡೆ ಮೀನನ್ ಕರ್ಕೊಂಡು ಹೋದಾಗ ಮೀನಾಗೋಸ್ಕರ ಅಂತಾನೆ ಸೂರ್ಯ ರೂಮ್ನ ಡೆಕೋರೇಟ್ ಮಾಡಿರ್ತಾನೆ. ಹೆಂಗಿದೆ ನನ್ನ ಸೆಟಪ್ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಏನ್ರಿ ಇದೆಲ್ಲ, ಇದಕ್ಕೆಲ್ಲ ಯಾಕ್ರಿ ಈ ರೀತಿ ಲೈಟ್ ಸೆಟ್ಟಿಂಗ್ ಎಲ್ಲ ಮಾಡಿದೀರಾ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ಏನ್ ಮಾಡೋದು ಮೀನಮ್ಮ, ತುಂಬಾ ದಿವಸ ಆದ್ಮೇಲೆ ನಮ್ಗೆ ರೂಮ್ ಸಿಕ್ಕಿದೆ, ಇದು ಒಂದ್ ರೀತಿ ನಮ್ಗೆ ಹಬ್ಬನೇ ಅಲ್ವಾ, ಅದಕ್ಕೋಸ್ಕರನೇ ಅಂತ ಹೇಳಿ ಸೂರ್ಯ ಮೀನನ್ನ ಎತ್ಕೊಂಡು ಅವಳನ್ನ ಸುತ್ತಿಸ್ತಾ ಖುಷಿ ಪಡ್ತಿರ್ತಾನೆ. ಹಾಗೆ ಇಬ್ರು ಹಾಡು ಹೇಳ್ತಾ ಸೂರ್ಯ ಮೀನನ್ನ ಮುದ್ದಾಡ್ತಾ ಅವಳ ಜೊತೆ ಖುಷಿಯಾಗಿ ನಗಾಡ್ತಾ ಇರ್ತಾನೆ. ಇದನ್ನೆಲ್ಲ ಆಚೆ ಇರೋ ಮನೋಜ ಕೇಳಿಸ್ಕೊಂಡು ತುಂಬಾನೇ ಉರ್ಕೋತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.